ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ಗಾದೆ ಎಲ್ಲರಿಗೂ ತಿಳಿದೇ ಇದೆ. ಎರಡೂ ಕಾರ್ಯಕ್ಕೂ ಹಣದ ಅವಶ್ಯಕತೆ, ಕಷ್ಟ ಬಹಳಷ್ಟು ಇದೆ ಎಂಬುದನ್ನು ಈ ಜನಪದ ಗಾದೆ ತೋರಿಸುತ್ತದೆ. ಇನ್ನು ಗೃಹಕಾರ್ಯದ ಸಮಯದಲ್ಲಿ ಭೂಮಿ ಅಗೆಯುವ ವೇಳೆ ಚಿನ್ನದ ನಿಧಿಯೊಂದು ಸಿಕ್ಕರೆ ಮನೆ ಮಂದಿಯ ಪರಿಸ್ಥಿತಿ ಹೇಗಿರಬೇಡ ಅಲ್ಲವೇ? ಹೌದು ವೀಕ್ಷಕರೇ, ಇದ್ಯಾವುದೋ ಚಿತ್ರದ ಕಥೆಯಲ್ಲ. ಈಗಾಗಲೇ ನಮಗೆ ತಿಳಿದಿರುವಂತೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆದ ಸತ್ಯ ಕಥೆ. ಮನೆ ಕಟ್ಟುವ ವೇಳೆ ಭೂಮಿ ಅಗೆಯುವಾಗ ಮನೆ ಮಂದಿಗೆ ಬರೋಬ್ಬರಿ ಸುಮಾರು ಅರ್ಧ ಕೆಜಿ ಬಂಗಾರದ ಆಭರಣಗಳು ಸಿಕ್ಕಿದ್ದು ಸದ್ಯ ಸರ್ಕಾರದ ಸುಪರ್ದಿಗೆ ಒಪ್ಪಿಸಲಾಗಿದೆ. ಲಕ್ಕುಂಡಿ ಚಿಕ್ಕ ಗ್ರಾಮವಾಗಿದ್ದರೂ ಅಲ್ಲಿನ ಭೂಮಿಯೊಳಗೆ ಶತಮಾನಗಳ ರಹಸ್ಯವೇ ಅಡಗಿದ್ದು ಅಂದಿನ ಕಾಲದ ವ್ಯಾಪಾರ, ಶಿಕ್ಷಣ, ಸಾಂಸ್ಕೃತಿಕ ಕಲೆಗಳ ಊರಾಗಿತ್ತು. ಅಷ್ಟಕ್ಕೂ ಲಕ್ಕುಂಡಿಯಲ್ಲಿ ನಡೆದಿರುವ ಘಟನೆ ಏನು? ಲಕ್ಕುಂಡಿಯಲ್ಲಿ ಈವರೆಗೆ ಯಾವೆಲ್ಲಾ ವಸ್ತುಗಳು ಪತ್ತೆಯಾಗಿವೆ? ನಿಧಿ ಸಿಕ್ಕರೆ ಸರ್ಕಾರಕ್ಕೆ ನೀಡಬೇಕೆನ್ನುವ ನಿಯಮ ಏನೆನ್ನುತ್ತದೆ? ಲಕ್ಕುಂಡಿ ಪ್ರದೇಶದ ಭವ್ಯ ಐತಿಹಾಸಿಕ ಹಿನ್ನೆಲೆ ಏನು? ಬ್ರಿಟಿಷ್ ಕಾಲದಿಂದಲೂ ಇರುವ ನಿಧಿ ಕಾಯ್ದೆ ಏನೆನ್ನುತ್ತದೆ? ನಿಧಿ ಕಾಯ್ದೆಯನ್ವಯ ಜಾಗದ ಮಾಲಕರಿಗೆ ಪಾಲು ಇದೆಯಾ? ನಿಧಿ ಅಗೆತದ ವೇಳೆ ಕೂದಲಿನ ಹಾವು ಪತ್ತೆಯಾಗಿದ್ದು ನಿಜಾನ? ಎಲ್ಲಾ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಅವಲೋಕನ ನಡೆಸೋಣ. ನಮಸ್ಕಾರ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ, ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ. ನಾನು ಜೀವನ್ ಕುಮಾರ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಲೈಕ್, ಶೇರ್ ಕೊಡಿ. ವೀಕ್ಷಕರೇ, ಲಕ್ಕುಂಡಿ ಎಂಬುದು ಐತಿಹಾಸಿಕ ಗ್ರಾಮ ಎಂಬುದು ಹೆಚ್ಚಿನವರಿಗೆ ತಿಳಿದಿರದ ಸಂಗತಿ. ಇದು ದೇವಾಲಯಗಳ ಸ್ವರ್ಗ, ಶಿಲ್ಪಕಲೆಯ ತೊಟ್ಟಿಲು, ಅದ್ಭುತ ವಾಸ್ತುಶಿಲ್ಪ ಕಲೆಗಳನ್ನು ಹೊಂದಿರುವ ಲಕ್ಕುಂಡಿಯಲ್ಲಿ 101 ದೇವಸ್ಥಾನ, 101 ಕಲ್ಯಾಣಿ ಅಂದರೆ ಮೆಟ್ಟಿಲು ಬಾವಿಗಳಿರುವ ಹೆಸರಾದ ಐತಿಹಾಸಿಕ ಸ್ಥಳ. ಮಧ್ಯಯುಗೀನ ಕರ್ನಾಟಕದ ರಾಜಕೀಯ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲಿ ಲಕ್ಕುಂಡಿಗೆ ವಿಶಿಷ್ಟ ಸ್ಥಾನವಿದೆ. ಇನ್ನು ಇದೇ ಗ್ರಾಮದಲ್ಲಿ ಗಂಗವ್ವ ಬಸವರಾಜ ರಿತ್ತಿ ಅವರ ಜಾಗದಲ್ಲಿ ಮನೆ ನಿರ್ಮಾಣದ ವೇಳೆ ಕಾರ್ಮಿಕರು ಅಡಿಪಾಯ ತೋಡುವಾಗ ಸುಮಾರು 470 ಗ್ರಾಂ ತೂಕದ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದು ಇದರಲ್ಲಿ ಸರ, ಬಳೆ, ಉಂಗುರಗಳು ಸೇರಿದಂತೆ ಹಳೆಯ ವಿನ್ಯಾಸದ ಆಭರಣಗಳು ಕೂಡ ಕೂಡಿವೆ. ಗಂಗವ್ವ ರಿತ್ತಿ ಅವರು ವಾರದ ಹಿಂದೆಯಷ್ಟೇ ತಮ್ಮ ಹಳೆಯ ಮನೆ ಕೆಡವಿ ಹೊಸ ಮನೆ ನಿರ್ಮಿಸಲು ಪಾಯ ತೆಗೆದು ಮತ್ತೆ ಮುಚ್ಚುವಾಗ ಪುತ್ರ ಪ್ರಜ್ವಲ್ನಿಗೆ ಈ ತಂಬಿಗೆ ಸಿಕ್ಕಿದೆ. ಆತ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ವಿಷಯ ತಲುಪಿಸಿದ್ದಾನೆ. ನಂತರ ಲಕ್ಕುಂಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಿದ್ದಲಿಂಗೇಶ್ವರ ಪಾಟೀಲ್ ಅವರು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಸಚಿವ HK ಪಾಟೀಲ್ ಅವರ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಡಳಿತದ ಅಧಿಕಾರಿಗಳು ತಂಬಿಗೆ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸರ್ಕಾರಕ್ಕೆ ಗಮನಕ್ಕೆ ವಿಷಯ ತಂದ ಗಂಗವ್ವ ರಿತ್ತಿ, ಪ್ರಜ್ವಲ್ ರಿತ್ತಿ, ಗ್ರಾಮ ಪಂಚಾಯತ್ ಸದಸ್ಯೆ ರಜೀನಾ ಬೇಗಂ ಹಾಗೂ ತಹಶೀಲ್ದಾರ್ ಅವರನ್ನು ಅಧಿಕಾರಿಗಳು ಸನ್ಮಾನಿಸಿದರು. ಇವುಗಳ ಒಟ್ಟು ಮೌಲ್ಯ ಸುಮಾರು 65 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ನಿಧಿಯನ್ನು ಗ್ರಾಮದ ಗಣೇಶನ ದೇವಸ್ಥಾನದಲ್ಲಿ ಇಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನೋಡಲು ಬರುತ್ತಿದ್ದಾರೆ. ಜನಸಂದಣಿಯನ್ನು ನಿಯಂತ್ರಿಸಲು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇನ್ನು ಒಂದು ದಿನಕ್ಕೆ ಕೇವಲ 10 ಸೆಂಟಿಮೀಟರ್ ಮಾತ್ರ ಉತ್ಖನನ ನಡೆಸಲು ಪುರಾತತ್ವ ಇಲಾಖೆ ಅನುಮತಿ ನೀಡಿದೆ. ಉತ್ಖನನ ಕಾರ್ಯವು ಸೂಕ್ಷ್ಮವಾದ ಕೆಲಸ ಆಗಿರುವುದರಿಂದ ಸೂಕ್ಷ್ಮ ಕೆತ್ತನೆಯ ಸಾಮಗ್ರಿಗಳನ್ನು ಬಳಸಿ ಕಾರ್ಯವನ್ನು ಆರಂಭಿಸಲಾಗಿದೆ. ಉತ್ಖನನ ವೇಳೆ ಪ್ರತಿ ಹಂತದಲ್ಲೂ ಸ್ಥಳದ ಮಣ್ಣು ಪರೀಕ್ಷಿಸುವ ಕಾರ್ಯ ನಡೆಯಲಿದೆ. ಇನ್ನು ಇಂದಿನಂತೆ ಹಿಂದೆ ಲಾಕರ್, ಆಧುನಿಕ ಬ್ಯಾಂಕಿಂಗ್ ಪದ್ಧತಿಗಳಿರಲಿಲ್ಲ. ಹಾಗಾಗಿ ಹಿಂದಿನವರು ತಮ್ಮ ಎಲ್ಲಾ ಅಮೂಲ್ಯ ವಸ್ತುಗಳನ್ನು ಮಣ್ಣಿನಡಿ ಇಟ್ಟು ಕಳ್ಳಕಾಕರು, ದರೋಡೆಕಾರರು ಹಾಗೂ ಆಕ್ರಮಣಕಾರರಿಂದ ರಕ್ಷಿಸುತ್ತಿದ್ದರು. ಸದ್ಯ ಲಕ್ಕುಂಡಿಯಲ್ಲಿ ಇದೇ ಕಾರಣಕ್ಕೆ ಚಿನ್ನವನ್ನು ಮಣ್ಣಿನಡಿ ಇಡಲಾಗಿತ್ತು ಎನ್ನಲಾಗಿದೆ. ಹಾಗಾಗಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಲಕ್ಕುಂಡಿಯಲ್ಲಿ ಮತ್ತಷ್ಟು ಚಿನ್ನಾಭರಣ ಅಥವಾ ಇತಿಹಾಸಕ್ಕೆ ಸಂಬಂಧಿಸಿದ ಅನೇಕ ವಸ್ತುಗಳು ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಸದ್ಯ ಈ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಸದ್ಯ ಇದು ಲಕ್ಕುಂಡಿಯಲ್ಲಿ ನಡೆದಿರುವ ಸಂಗತಿ. ಇನ್ನು ಪತ್ತೆಯಾಗಿರುವುದು ಪ್ರಾಚೀನ ನಿಧಿಯಲ್ಲ, ಬದಲಾಗಿ ಇತ್ತೀಚಿನ ಕಾಲದ ಆಭರಣಗಳು ಎಂದು ಪುರಾತತ್ವ ಇಲಾಖೆ ತಿಳಿಸಿದೆ. ಸದ್ಯ ರಾಜ್ಯದ ಗಮನ ಸೆಳೆದ ಲಕ್ಕುಂಡಿಯ ಐತಿಹಾಸಿಕ ಹಿನ್ನೆಲೆ ಏನು? ಸಣ್ಣ ಗ್ರಾಮವಾಗಿದ್ದರೂ ಆರ್ಥಿಕ, ಸಾಂಸ್ಕೃತಿಕ, ಜಲ ಸಂರಕ್ಷಣೆಯ ಕೇಂದ್ರ. ಲಕ್ಕುಂಡಿಯ ಹಲವೆಡೆ ಉತ್ಖನನ ನಡೆಸಲು ಕಾರಣವೇನು? ಬ್ರಿಟಿಷ್ ಕಾಲದ ನಿಧಿ ಕಾಯ್ದೆಯ ನಿಯಮಗಳೇನು? ಖಾಸಗಿ ಜಾಗದಲ್ಲಿ ನಿಧಿ ಸಿಕ್ಕರೆ ಸರ್ಕಾರಕ್ಕೆ ಒಪ್ಪಿಸಬೇಕೆ? ಈ ಎಲ್ಲಾ ವಿಚಾರದ ಬಗ್ಗೆ ಚರ್ಚಿಸೋಣ. ವೀಕ್ಷಕರೇ, ನಾವು ವಿಜಯನಗರದ ಐತಿಹಾಸಿಕ ಭವ್ಯ ಪರಂಪರೆಯ ಹಿನ್ನೆಲೆ ನಮಗೆ ತಿಳಿದಿದೆ. ವಿಜಯನಗರವು ದಕ್ಷಿಣ ಭಾರತದ ಬಹುಭಾಗವನ್ನು ಆಳಿದ್ದ ಶಕ್ತಿಶಾಲಿ ಮಹಾಸಾಮ್ರಾಜ್ಯ. ಅಲ್ಲದೆ ಸೂಕ್ತ ಸಮರ್ಪಕ ರೀತಿಯ ಕೇಂದ್ರ ಆಡಳಿತ, ಸೇನೆ, ತೆರಿಗೆ ವ್ಯವಸ್ಥೆ ಇದ್ದ ರಾಜವಂಶವಾಗಿದೆ. ಇನ್ನು ಇದೇ ರೀತಿ ಲಕ್ಕುಂಡಿ ಕೂಡ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದರೂ ಸ್ವತಂತ್ರ ಸಾಮ್ರಾಜ್ಯವನ್ನೇನು ಹೊಂದಿರಲಿಲ್ಲ. ಲಕ್ಕುಂಡಿಯು ವಿವಿಧ ಸಾಮ್ರಾಜ್ಯಗಳ ಕಾಲದಲ್ಲಿ ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾಗಿ ಸಮೃದ್ಧವಾಗಿ ಬೆಳೆದ ಊರು. ಮುಖ್ಯವಾಗಿ ಕಲ್ಯಾಣದ ಚಾಲುಕ್ಯರ ರಾಜಧಾನಿಯಾಗಿತ್ತು. ಅಲ್ಲದೆ ಹೊಯ್ಸಳರ ಆಡಳಿತ ಪ್ರಭಾವಕ್ಕೂ ಒಳಗಾಗಿತ್ತು. ವಿಜಯನಗರ ಕಾಲದಲ್ಲೂ ಲಕ್ಕುಂಡಿ ಪ್ರಾಮುಖ್ಯತೆ ಹೊಂದಿದೆ. ಲಕ್ಕುಂಡಿ ಮಧ್ಯಕಾಲೀನ ಕರ್ನಾಟಕದ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಇಲ್ಲಿ ಅದ್ಭುತ ಶೈಲಿಯ 101 ದೇವಾಲಯಗಳು ಮತ್ತು ಸುಮಾರು 101 ಕಲ್ಯಾಣಿಗಳು ಇಲ್ಲಿನ ಭವ್ಯ ಇತಿಹಾಸ ಮತ್ತು ಆರ್ಥಿಕತೆಗೆ ಸಾಕ್ಷಿ ಒದಗಿಸುವಂತಿದೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯು ಪ್ರಮುಖ ಆರ್ಥಿಕ ನಗರ ಮತ್ತು ಚಿನ್ನದ ನಾಣ್ಯಗಳನ್ನು ಮುದ್ರಿಸುವ ಟಂಕಶಾಲೆಯೂ ಆಗಿತ್ತು. ಇಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ, ಬ್ರಹ್ಮಜಿನಾಲಯ, ಮಣಿಕೇಶ್ವರ ದೇವಸ್ಥಾನ, ನಾಗರೇಶ್ವರ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ ಸೇರಿದಂತೆ ಪ್ರಮುಖ ದೇವಸ್ಥಾನಗಳಿವೆ.
ಹಾಗಾಗಿ ಶಿಲ್ಪಕಲೆಯ ತೊಟ್ಟಿಲಾಗಿರುವ ಲಕ್ಕುಂಡಿ ಆರ್ಥಿಕ ಪ್ರಮುಖ ಕೇಂದ್ರ ಕೂಡ ಆಗಿತ್ತು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಶಿಕ್ಷಣ, ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿದ್ದ ಲಕ್ಕುಂಡಿ ಮಧ್ಯಕಾಲೀನ ಕರ್ನಾಟಕದ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಹಾಗಾಗಿ ಲಕ್ಕುಂಡಿಯ ಚಿನ್ನದ ನಿಧಿಗಳು ಕೇವಲ ಆಭರಣಗಳಲ್ಲ, ಬದಲಾಗಿ ಕಲ್ಯಾಣದ ಚಾಲುಕ್ಯರ ಕಾಲದ ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಮಹತ್ವದ ಸಾಕ್ಷ್ಯಗಳಾಗಿವೆ. ಹಾಗಾಗಿ ಸದ್ಯ ಸಿಕ್ಕ ಆಭರಣಗಳು ಯಾವುದೇ ನಿಧಿಗಳಾಗಿರದೆ ಜನಸಾಮಾನ್ಯರು ಬಳಸುತ್ತಿದ್ದ ಆಭರಣಗಳಾಗಿದ್ದವು ಎಂಬುದು ಪುರಾತತ್ವ ಅಧಿಕಾರಿಗಳ ಮಾತು. ಐತಿಹಾಸಿಕವಾಗಿ ಸಂಪದ್ಭರಿತ ಸ್ಥಳವಾಗಿರುವುದರಿಂದ ಭೂಮಿಯೊಳಗೆ ಇನ್ನೂ ಅನೇಕ ನಿಧಿಗಳು, ರತ್ನಗಳು ಅಡಗಿರಬಹುದು ಎಂದು ಅಧಿಕಾರಿಗಳ ಊಹೆ. ಕಳೆದ ವರ್ಷ ಈ ಭಾಗದಲ್ಲಿ ನಡೆಸಿದ ಪ್ರಾಚ್ಯ ವಸ್ತುಗಳ ಅನ್ವೇಷಣೆ ವೇಳೆ ಸುಮಾರು 15ಕ್ಕೂ ಹೆಚ್ಚು ಅವಶೇಷಗಳು ಪತ್ತೆಯಾಗಿದ್ದವು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲು ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಅದರಲ್ಲೂ ಕಳೆದ ವರ್ಷದ ಮೇ 15ರಂದು ಇಲ್ಲಿ ಉತ್ಖನನಕ್ಕೆ ಅಧಿಕೃತ ಅನುಮತಿ ಸಿಕ್ಕಿದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಭೂಮಿ ಪೂಜೆ ನೆರವೇರಿಸಿದ್ದರು. ಆದರೆ ಮಳೆಗಾಲದ ಕಾರಣ ಕೆಲಕಾಲ ವಿರಾಮ ಪಡೆದಿದ್ದ ಈ ಕಾರ್ಯಾಚರಣೆ ಇದೀಗ ಮಳೆಗಾಲದ ನಂತರ, ಅದರಲ್ಲೂ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಬಳಿಕ ಮತ್ತೆ ಚುರುಕುಗೊಂಡಿದೆ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಜಂಟಿ ನೇತೃತ್ವದಲ್ಲಿ ಸಂಶೋಧನಾ ಕಾರ್ಯವನ್ನು ವ್ಯವಸ್ಥಿತವಾಗಿ ಮುಂದುವರೆಸಲಾಗುತ್ತಿದೆ. ಹಾಗಾಗಿ ಈ ಭಾಗದಲ್ಲಿ ಮತ್ತಷ್ಟು ಉತ್ಖನನ ನಡೆಸಿದರೆ ಮತ್ತಷ್ಟು ವಸ್ತುಗಳು ಸಿಗಬಹುದೆಂಬ ದೃಷ್ಟಿಯಿಂದ ಶೋಧ ಕಾರ್ಯ ಮುಂದುವರೆಸಲಾಗಿದೆ. ಸದ್ಯ ಲಕ್ಕುಂಡಿಯಲ್ಲಿ ದೊರೆತಿರುವ ನಿಧಿ ಅಥವಾ ಅಮೂಲ್ಯ ವಸ್ತುಗಳು ಯಾರಿಗೆ ಸೇರಬೇಕೆನ್ನುವ ಚರ್ಚೆ ಕೂಡ ನಡೆಯುತ್ತಿದೆ. ಹಾಗಾಗಿ ಈ ಬಗ್ಗೆ ನಾವು ಬ್ರಿಟಿಷ್ ಕಾಲದ ನಿಧಿ ಕಾಯ್ದೆಯ ನಿಯಮಗಳನ್ನು ಅವಲೋಕಿಸುವ ಅಗತ್ಯವಿದೆ. ನಿಧಿ ಕಾಯ್ದೆಗೆ ಕಾನೂನಿನಲ್ಲಿ ಉಲ್ಲೇಖ ಕೂಡ ಇದೆ. ಅಂದರೆ 100 ವರ್ಷಕ್ಕಿಂತ ಹಳೆಯದಾದ ನಿಧಿ ಸರ್ಕಾರದ ಸೊತ್ತು ಆಗಲಿದೆ. ಸರ್ಕಾರದ ಸೊತ್ತಾದರೂ ಇಲ್ಲಿ ಕೆಲವೊಂದು ನಿಬಂಧನೆಗಳು ಅನ್ವಯವಾಗುತ್ತದೆ. ಅಂದರೆ ನಿಧಿ ಕಾಯ್ದೆ ಪ್ರಕಾರ ನಿಧಿ ಪತ್ತೆ ಹಚ್ಚಿದವರಿಗೆ ಪಾಲು ಸಿಗಬೇಕು, ಅಲ್ಲದೆ ನಿಧಿ ಸಿಕ್ಕ ಜಾಗದ ಮಾಲಕರಿಗೂ ಭಾಗ ಸಿಗಬೇಕು ಎಂದು ತಿಳಿಸಿದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಿಧಿ ಸಿಕ್ಕ ಜಾಗದ ಮಾಲಕರಿಗೆ 5ನೇ 1 ಭಾಗವನ್ನು ಕೊಡಬೇಕಿದೆ. ಸದ್ಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ಈ ನಡುವೆ ಉತ್ಖನನ ವೇಳೆ ಕೂದಲು ಹೊಂದಿರುವ ದೊಡ್ಡ ಹಾವೊಂದು ಪತ್ತೆಯಾಗಿದೆ ಎಂಬ ಸುದ್ದಿ ಕೂಡ ಹರಿದಾಡುತ್ತಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಿಂದ ಉತ್ಖನನ ಕಾರ್ಯ ನಡೆಯುತ್ತಿದ್ದು ಸರ್ಕಾರ ಸುಮಾರು ಈಗಾಗಲೇ 25 ಲಕ್ಷ ರು ಅನುದಾನ ಬಿಡುಗಡೆ ಮಾಡಿದೆ. ಇನ್ನು ನಿಧಿ ಸಿಕ್ಕ ಜಾಗಕ್ಕೂ ದೇವಸ್ಥಾನಕ್ಕೂ ಕೇವಲ 200 ಮೀಟರ್ ಅಂತರವಿದೆ. ಅಲ್ಲದೆ ಈ ಜಾಗದಲ್ಲಿ ಹಿಂದೆ ನಾಣ್ಯಗಳನ್ನು ತಯಾರಿಸುವ ಟಂಕಶಾಲೆ ಕೂಡ ಇತ್ತು ಎನ್ನಲಾಗಿದೆ. ಬಂಗಾರದ ನಾಣ್ಯಗಳಿಗೆ ಇಲ್ಲಿ ಅಚ್ಚು, ಮುದ್ರಣ ಮಾಡಲಾಗುತ್ತಿತ್ತು. ಇದೇ ಕಾರಣಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದಲೇ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಹಾಗಾಗಿ ಈ ಐತಿಹಾಸಿಕ ಸ್ಥಳದಲ್ಲಿ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮುಂತಾದ ರಾಜವಂಶಗಳ ಕಾಲದ ಅಪಾರ ಸಂಪತ್ತು ಹುದುಗಿರಬಹುದು ಎಂದು ಪುರಾತತ್ವ ತಜ್ಞರು ಭಾವಿಸಿದ್ದಾರೆ. ಇನ್ನು ಈ ಸ್ಥಳದಲ್ಲಿ ಬೃಹತ್ ಶಿವಲಿಂಗವೊಂದು ಪತ್ತೆಯಾಗಿದೆ ಎನ್ನಲಾಗಿದೆ. ಅದರಲ್ಲೂ ಭಾನುವಾರ 3ನೇ ದಿನದ ಉತ್ಖನನ ಕಾರ್ಯ ನಡೆಸುತ್ತಿದ್ದ ವೇಳೆ ಸ್ಥಳದಲ್ಲಿ ಬೃಹತ್ ಹಾವೊಂದು ಪ್ರತ್ಯಕ್ಷವಾಗಿದೆ ಎಂಬ ಮಾತು ಸ್ಥಳೀಯ ಮಟ್ಟದಲ್ಲಿ ಕೇಳಿಬಂದಿದೆ. ಸಹಜವಾಗಿಯೇ ಇದು ಉತ್ಖನನ ಕಾರ್ಯ ನಡೆಸುತ್ತಿದ್ದ ಕಾರ್ಮಿಕರಿಗೆ ಆತಂಕವನ್ನು ಉಂಟು ಮಾಡಿದೆ ಎನ್ನಲಾಗಿದೆ. ಈ ಹಾವನ್ನು ಸ್ಥಳೀಯರು ನೋಡಿದ್ದಾರೆ ಎಂಬ ಮಾತು ಕೂಡ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಅರ್ಧ ಗಂಟೆಗಳ ಕಾಲ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ನೀಡಲಾಗಿತ್ತು. ಹಾಗಾಗಿ ನಿಧಿ ಅಥವಾ ಅಮೂಲ್ಯ ವಸ್ತುಗಳಿರುವ ಜಾಗಗಳಲ್ಲಿ ನಾಗರ ಹಾವು ಕಾಣಿಸಿಕೊಳ್ಳುತ್ತದೆ ಎಂಬ ಹಳೆಯ ನಂಬಿಕೆ ಗ್ರಾಮದಲ್ಲಿ ಬಲವಾಗಿದೆ. ಆದರೆ ಹಾವು ಪತ್ತೆಯಾಗಿದ್ದಕ್ಕೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಇನ್ನು ಉತ್ಖನನದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದ ಮಹತ್ವದ ಕುರುಹುಗಳು ಪತ್ತೆಯಾಗಿವೆ. ಇತ್ತೀಚೆಗೆ ಲೋಹದ ಗಂಟೆ, ವಿಶಿಷ್ಟ ಶಿವಲಿಂಗ ಹಾಗೂ ನಾಗಮುದ್ರೆಯ ಶಿಲಾಕೃತಿ ದೊರೆತಿದೆ ಎನ್ನಲಾಗಿದೆ. ಸುಮಾರು 1.5 ಅಡಿ ಆಳಕ್ಕೆ ಅಗೆಯುವ ಸಂದರ್ಭದಲ್ಲಿ ಲೋಹದಿಂದ ನಿರ್ಮಿತವಾದ ಅಪರೂಪದ ಗಂಟೆ ದೊರೆತಿದೆ. ಈ ಪತ್ತೆಯು ಉತ್ಖನನ ಕಾರ್ಯಕ್ಕೆ ಮತ್ತಷ್ಟು ಮಹತ್ವವನ್ನು ತಂದಿದೆ. ಸದ್ಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಸ್ಥಳವನ್ನು ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಉತ್ಖನನ ಸ್ಥಳಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ಸಂಪೂರ್ಣ ನಿರ್ಬಂಧಿಸಲಾಗಿದೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಂಯುಕ್ತ ಆದೇಶದಂತೆ ಈ ನಿರ್ಬಂಧ ಜಾರಿಗೊಂಡಿದೆ. ಉತ್ಖನನ ಕಾರ್ಯ ಸಂಪೂರ್ಣವಾಗುವವರೆಗೂ ಈ ನಿಯಮ ಅನ್ವಯವಾಗಲಿದೆ. ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಧಿಕೃತವಾಗಿ ನೇಮಿಸಲ್ಪಟ್ಟ ಸಿಬ್ಬಂದಿ ಹೊರತುಪಡಿಸಿ ಇತರರಿಗೆ ಇಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ. ಜನರನ್ನು ನಿಯಂತ್ರಿಸಲು ಹಾಗೂ ಕಳ್ಳಕಾಕರ ಹಾವಳಿಯನ್ನು ತಪ್ಪಿಸಲು ದೇವಸ್ಥಾನಕ್ಕೆ ಸಶಸ್ತ್ರ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿದೆ. ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಮೂಲ್ಯ ವಸ್ತುಗಳು ಪತ್ತೆಯಾದರೆ ಯಾವುದೇ ಅಚ್ಚರಿ ಇಲ್ಲ. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈ ವಿಚಾರದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.